ವಿಷ್ಣು ಶಿವಾಯತೆ ಹಾಲು ಕುಡಿದರೋ. ಎಕ್ಸ್ಕ್ಯೂಸ್ ಮೀ ಚಿತ್ರೀಕರಣ ಆಗಿರುವಂತಹ ವರ್ಲ್ಡ್ ಫೇಮಸ್ ಮನೆ ಇವತ್ತು ಸರ್ ಇದು ಎಕ್ಸ್ಕ್ಯೂಸ್ ಮೀ ಶೂಟಿಂಗ್ ಆಗಿರೋ ಮನೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಎಲ್ಲ ಟೀ ಕುಡ್ ಸರ್ ಇದು. ಬಾತ್ರೂಮ್ ಟೀ ನಮ್ಮನೇಲಿ ಪ್ರತಿಯೊಂದು ಬಾತ್ರೂಮ್ ಟೀ ಕುಡ್ಡೆ. ನೋಡಿ ಸ್ನೇಹಿತರೆ, ಎನ್ ಎಂ ಸುರೇಶ್ ಅವರ ಕುಟುಂಬ, ಅವ್ರ ಮಕ್ಕಳು ಸುದೀಪ್ ಬಂದಾರೆ ಓಪನಿಂಗ್. ಈ ಒಳಗಡೆ ಎಲ್ಲ ತುಂಬಾ ಜಿಮ್ ರೂಮ್ ಅಂತ ಮಾಡಿದ್ದೆ ಸರ್. ಇಲ್ಲೇ ಬಾರ್ ಕೌಂಟರ್ ಎಲ್ಲ ಮಾಡಿದ್ದೆ ಇಲ್ಲಿ ಒಳಗಡೆ. ಒಂದು ರೌಂಡ್ ಅರ್ಧ ಬೆಂಗಳೂರು ಕಾಣ್ತದೆ ಈ ಕಡೆಗೆ. ವಿಧಾನಸೌಧ ಕಾಣ್ತಾ ಇದ್ದು ಮುಂಚೆ ಇಲ್ಲಿ. ಸ್ಪೋರ್ಟ್ಸ್ ಮನ್ ನೀವು. ಒಳ್ಳೆ ಕ್ರಿಕೆಟ್ ಪ್ಲೇಯರ್, ಒಳ್ಳೆ ಬೌಲರ್. ಹುಟ್ಟಿದ್ದು ಕರ್ನಾಟಕ, ಬೆಳೆದಿದ್ದು ಕರ್ನಾಟಕ, ಊಟ ಮಾಡೋ ಕರ್ನಾಟಕ, ಕನ್ನಡ ನೆಲ ಜಲ ಭಾಷೆ ಇದ್ರ ಬಗ್ಗೆ ಬಹಳ ಪ್ರೀತಿ ಇದೆ. ಸ್ನೇಹಿತರೆ, ಸುಮಾರು 22 ವರ್ಷಗಳ ಹಿಂದೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಕನ್ನಡದಲ್ಲಿ ಒಂದು ಅದ್ಭುತವಾದ ಒಂದು ಸಿನಿಮಾ ಬಂದಿತ್ತು ನಮ್ಮ ಜೋಗಿ ಪ್ರೇಮ್ ಅವರ ನಿರ್ದೇಶನದಲ್ಲಿ. ಆ ಸಿನಿಮಾದ ನಿರ್ಮಾಪಕರು ನಮ್ಮ ಎನ್ ಎಂ ಸುರೇಶ್ ಸರ್. ಅವ್ರ ಮನೆಗೆ ಬಂದಿದ್ದು ಸ್ನೇಹಿತರೆ. ನೀವು ನೋಡ್ತಾ ಇರೋದು ಅವ್ರ ಮನೆ. ಇದು ಬೆಂಗಳೂರಿನ ರಾಜಧಾನಿ ನಗರದಲ್ಲಿರೋ ಅವ್ರ ಮನೆ ಸ್ನೇಹಿತರೆ. ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಚಪ್ಪಾಳೆ ಮೊದಲಾದಂಥ ಸದಭಿರುಚಿಯ ಸಿನಿಮಾಗಳನ್ನ ಮಾಡಿದಂಥ ನಮ್ಮ ನಿರ್ಮಾಪಕರು ಹೇಗಿದ್ದಾರೆ, ಅವ್ರ ಬದುಕಿನ ಕಥೆ ಏನು, ಸಿನಿಮಾ ಕಥೆ ಏನು ಕೇಳೋಣ. ಸ್ವಾಗತ ಕಲಾ ಮಾಧ್ಯಮಕ್ಕೆ, ಬನ್ನಿ. ಸರ್ ನಮಸ್ಕಾರ ಸರ್. ಬನ್ನಿ ಸರ್. ಬಂದ್ಬಿಟ್ಟೆ ಸರ್. ವೆಲ್ಕಮ್ ಸರ್. ಸ್ವಾಗತ ಕಲಾ ಮಾಧ್ಯಮಕ್ಕೆ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್. ಥ್ಯಾಂಕ್ ಯು ಸರ್. ಭಾಳ ಸಂತೋಷ ತಾವು ಬಂದಿದ್ದಕ್ಕೆ. ಧನ್ಯವಾದ ಸರ್. ಶಿವರಾತ್ರಿ ಹಬ್ಬದ ದಿನ ಬಂದಿದ್ದು ಇನ್ನೂ ಸಂತೋಷ ಡಬಲ್ಲು. ಭಗವಂತ ನಿಮಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿ. ಕಲಾ ಮಾಧ್ಯಮ ಈಗಾಗಲೇ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟ ಹೆಸರು ಮಾಡಿದ್ದೀರಾ. ಬಹುಶಃ ಇವತ್ತಿಂದ ಇನ್ನೊಂದು ಬೇರೆ ಅಧ್ಯಾಯ ಶುರು ಆಗಲಿ ಅಂತ ನಾನು ಆಶಿಸ್ತೀನಿ, ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ. ಥ್ಯಾಂಕ್ ಯು. ನಮ್ಮ ಎಮ್ ಎನ್ ಸುರೇಶ್ ಸರ್ ಮನೆ. ಎಕ್ಸ್ಕ್ಯೂಸ್ ಮೀ ಸಿನಿಮಾ ಬಹುತೇಕ ಇಲ್ಲೇ ಶೂಟ್ ಆಗಿರೋದು. ನೀನಾ ಭಗವಂತ, ಒಂದು 10 ಮಿನಿಟ್ ಬಿಟ್ಟು ಬರಕ್ಕಿಲ್ವಲ್ಲ. ಮನೆ ಹೆಸರು ತುಂಬಾ ಚೆನ್ನಾಗಿದೆ, ಮಧುರ ಮೋಹನ. ನಮ್ಮ ತಂದೆ ಹೆಸರು. ನಮ್ಮ ಮಧುರ ಅಂದ್ರೆ ಮಧುರಾಬಾಯಿ, ಮೋಹನ್ ಅಂದ್ರೆ ಮೋಹನ್ ರಾವ್. ಸೊ ಮೋಹನ್ ಅವರು ನಿಮ್ಮ ತಂದೆ, ಮಧುರ ಅವ್ರು ನಿಮ್ಮ ತಾಯಿ. ಹೌದು ಸರ್. ನಮ್ದು ಆಲ್ಮೋಸ್ಟ್ ಆಲ್ ಮನೆ ಅಜಯ್ ರಾವ್, ಸುನೀಲ್ ಮನೆ ಇದೆ. ಅವಾಗ ಹೊಸ ಮನೆ. ಈಗ ನಾವು ಎನ್ ಎಂ ಸುರೇಶ್ ಅವ್ರ ಮನೆ ಒಳಗಡೆ ಹೋಗೋಣ, ಬನ್ನಿ. ಎಕ್ಸ್ಕ್ಯೂಸ್ ಮೀ ಚಿತ್ರೀಕರಣ ಆಗಿರುವಂತಹ ವರ್ಲ್ಡ್ ಫೇಮಸ್ ಮನೆ. ಎಲ್ರಿಗೂ ಸ್ವಾಗತ ಸರ್. ನಿಮ್ಮ ಕನಸಿನ ಮನೆ. ಹೌದು. ಯಾವ ವರ್ಷಕ್ಕೆ? ಭಾಳ ಹಳೇದು. 2097 ಕಟ್ಟಿದ್ದ ಮನೆ. 99 2000 ಗೃಹ ಪ್ರವೇಶ ಮಾಡಿದ್ವಿ. ಕೆಳಗಡೆ ಬಂದ್ಬಿಟ್ಟಿದ್ವಿ ನಾವು. 98-99 ಕಟ್ಟಿದ್ದು ಸರ್. 6 ಬೆಡ್ರೂಮ್ ಮನೆ. ಹೌದು. ಹೇಗಿರುತ್ತೆ ತಮ್ಮ ದಿನಚರಿ? ಒಂದು ಟಿಪಿಕಲ್ ದಿನಚರಿ ಸರ್ ಹೌಸ್ ಕೀಪಿಂಗ್ ಮಾಡ್ಕೊಂಡು ಮನೇಲಿ ಇರ್ತೀನಿ. ನಾನೆಲ್ಲ ಕಲಿಸ್ಬಿಡ್ತಾರೆ. ಮನೇಲಿ ಇರ್ತೀನಿ, ಮನೆ ನೋಡ್ಕೊಂಡು ಮನೇಲಿ ಇರ್ತೀನಿ ಅಷ್ಟೇ. ಇನ್ನು ಹೊರಗಡೆ ನಮ್ಮ ಯಜಮಾನ್ರು ಯಾವ ವಿಷಯಕ್ಕೂ ನಾನು ಹೋಗಲ್ಲ. ಅವ್ರ ಬಿಸ್ನೆಸ್ ಅವ್ರು ನೋಡ್ಕೋತಾರೆ, ಅವ್ರು ಮಾಡ್ಕೋತಾರೆ. ನಾನು ಮನೇಲಿ ಇರ್ತೀನಿ, ಮನೆ ನೋಡ್ಕೊಂಡು ಅಷ್ಟೇ. ಹೋಗ್ತಾ ಇವತ್ತು ಸರ್ ಇದು ಎಕ್ಸ್ಕ್ಯೂಸ್ ಮೀ ಶೂಟಿಂಗ್ ಆಗಿರೋ ಮನೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ. ಮೊನ್ನೆ ನಾವು ತಿರುನಲ್ಲಾರು ಹೋದರೆ ಅಲ್ಲಿ ಯಾರೋ ಬನ್ನೇರಗಡದವ್ರು ಇಬ್ಬರು, ನೀವು ಎಕ್ಸ್ಕ್ಯೂಸ್ ಮೀ ಪ್ರೊಡ್ಯೂಸರ್ ಅಲ್ವಾ, ಇವಾಗ ಬ್ಯಾಂಕ್ ಚೇರ್ಮನ್ ಆಗಿದ್ದೀರಿ, ಅಧ್ಯಕ್ಷರಾಗಿದ್ದೀರಿ, ಚೇರ್ಮನ್ ಆಗಿದ್ದೀರಾ ಅಂತ ಗುರುತು ಹಿಡಿದು ಮಾತಾಡಿಸಿ ಹೋದರು. ತಮಿಳ್ನಾಡು. ಎಷ್ಟು ಸರ್? 450 ಕಿಲೋಮೀಟರ್ ಇದೆ. ಅಲ್ಲಿ ಗುರುತು ಮಾಡಿ ಮಾತಾಡ್ಸಿದ್ರು ಬೆಂಗಳೂರು ಅವರು. ಟಿವಿಯಲ್ಲಿ ನೋಡ್ತಾರಲ್ವಾ. ಆಮೇಲೆ ತುಳಜಾಪುರ ಹೋದ್ರೆ ಸರ್, ಅಲ್ಲೂ ಯಾರೋ ಇಲ್ಲಿ ಗಾಳಿ ಆಂಜನೇಯ ದೇವಸ್ಥಾನ ಹತ್ರ ಇರೋದು, ಅವರು ಸಹ ಗುರ್ತು ಮಾಡಿ ಮಾತಾಡ್ಸಿದ್ರು. ಅದೊಂದಿದೆ ನಮ್ಮ ಯಜಮಾನ್ರನ್ನ ಎಲ್ಲಿ ಹೋದ್ರು ಗೊತ್ತು ಮಾಡ್ತಾರೆ. ರಮ್ಯಾ, ಅಜಯ್ ರಾವ್, ಸುನೀಲ್, ಪವಿತ್ರ, ಲೋಕೇಶ್ ಎಲ್ಲ ಇದ್ರಪ್ಪ ನಮ್ಮ ಮನೇಲಿ. ಎಲ್ಲ ಖಾಲಿ ಇತ್ತಲ್ಲ, ಇಲ್ಲೇ ಆಲ್ಟಾಗ ಇರೋ ಶೂಟಿಂಗ್ ಬಂದು ಇಲ್ಲೇ ಇರೋರು. ಫುಲ್ ಖಾಲಿ ಇತ್ತು ಮನೆ. ತುಂಬಾ ಶೂಟಿಂಗ್ ಆಗಿದ್ದಾರೆ ಇಲ್ಲಿ, ತುಂಬಾ ಸೀನ್ಗಳು ಶೂಟಿಂಗ್ ಆಗಿದೆ. ಆ ಗ್ರಿಲ್ ಒಂದು ಇರಲಿಲ್ಲ ಆಗ, ಆಮೇಲೆ ಹಾಕ್ಸಿದ್ದು ನಾವು 10 ವರ್ಷದ ಕೆಳಗಡೆ, 12 ವರ್ಷದ ಕೆಳಗಡೆ. ಅವಳು ಮದುವೆ ಹುಡುಗಿ ಕರ್ಕೊಂಡ್ ಬರ್ತಾಳಲ್ಲ ರಮ್ಯನಿಗೆ, ತಾಯಿ ಜೊತೆ ಅವ್ಳು ಕೂಗ್ತಾಳಲ್ಲ ಅವಳು ಯಾರು ನಮ್ಮ ತುಳಸಿ. ಅದೇ ತುಂಬಾ ಸೀನ್ಗಳು ಶೂಟಿಂಗ್ ಆಗಿದೆ ಇಲ್ಲಿ. ಚಪ್ಪಾಳೆ ಪಿಕ್ಚರ್ ಶೂಟಿಂಗ್ ಆಗಿದೆ ಅಲ್ವಾ ಸಾಹೇಬ್ರೆ? ಯಾಕೆ? ಏನೋ ಮುಂಚಿಂದ ರೂಢಿ. ಆ ಕಡೆ ನಾರ್ತ್ ಕರ್ನಾಟಕದಾಗ ಕರೀತಾರಲ್ಲ, ನಾವು ಹಾಗೆ. ಅವ್ರಿಗೆ ಗೌರ್ಮೆಂಟ್ ವ್ಯಾಪಾರ ಮಾಡ್ತಾ ಇದ್ವಲ್ಲ, ಅಫಿಷಿಯಲ್ಸ್ ಜಾಸ್ತಿ ಬರ್ತಾ ಇದ್ರು ಅಲ್ಲೆಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅವಾಗಿಂದ ರೂಢಿ ಆಗ್ಬಿಟ್ಟಿದೆ. ಸಾಹೇಬ್ರೆ ಅಂದು ಅವಾಗ ಬೈತಾ ಇರ್ತಾರೆ. ಅವ್ರ ಮಿಸ್ಸಸ್ ಬೈಯೋದು ಯೂಟ್ಯೂಬಲ್ಲೇ ಕೇಳಿಸ್ತಾ ಇರುತ್ತೆ. ಕ್ಲಾಸ್ ತಗೊಂತಾರೆ ಅಲ್ವಾ? ಪರಮ್ ಅವ್ರಿಗೆ ಚೆನ್ನಾಗಿ ಕ್ಲಾಸ್ ತಗೊಂತಾರೆ. ಅಲ್ಲಿ ಸಿಂಧನೂರು ಕಡೆಯವರು. ಅವರು ಬಿಜಾಪುರ. ನೀವು ಮೂಲ? ನಮ್ದು ಬೆಂಗಳೂರೇ. ಹಂಗೆ ಕೇಳಿದ್ರು ಎಲ್ಲ ಹೇಳ್ತಾರಲ್ಲ. ಲವ್ ಮ್ಯಾರೇಜ್ ಅಂತ ಅವ್ರದ್ದು ಇದೆ, ಇದರಲ್ಲಿ ಯೂಟ್ಯೂಬಲ್ಲಿ ಇದೆ. ಅವತ್ತಿಗೆ ನೋಡಿ, ಇದು ತುಂಬ ರಾಯಲ್ ಹೌಸ್. ಆ್ಯಂಡ್ ಇವತ್ತಿಗೂ ಕೂಡ ಅಫ್ಕೋರ್ಸ್ ತುಂಬ ಕಾಸ್ಟ್ಲಿ ಮೆಟೀರಿಯಲ್ಸು, ತುಂಬ ಅದ್ಭುತವಾದಂಥ ವಸ್ತುಗಳನ್ನ ಬಳಸಿ ಕಟ್ಟಿರೋ ಮನೆ ಇದು. ಮ್ಯೂಟ್ ಮಾಡ್ಕೊಬೇಕು. ಹೇ ಸುಮ್ಕರ, ಇಕ್ಕಿತಿಗೆ ಶಾರದಾ ಕೆಳಗಡೆ ನೋಡಿ ಇಲ್ಲಿ ಪಾರ್ಕು. ನಿಮ್ಗೆ ಒಳ್ಳೆ ಗಾಳಿ ಬೆಳಕು, ಮಾತಾಡಂಗೆ ಇಲ್ಲ, ಸಕ್ಕತ್ತಾಗಿದೆ. ಬಿಡಿ, ಏನು ಬೆಲೆ ಕಟ್ಟಕ್ಕಾಲ ಬಿಡಿ. ಇದೆಲ್ಲ ಫುಲ್ ಚೇಂಜ್ ಆಗುತ್ತೆ 6 ತಿಂಗಳಲ್ಲಿ. ಬಟ್ ನೀವು ಸ್ವಯಂ ಶಿಲ್ಪಿ. ನಾನು ಯಾರು ಹಂಗಲಿಲ್ಲ. ಐ ಆಮ್ ನಾಟ್ ಎಟ್ ಆಲ್ ಇನ್ ದ ಅಬ್ಲಿಗೇಷನ್ ಬೆನೆ ಬಿಡಿ. ನಂದೆಲ್ಲ ಓನ್. ನಮ್ಮ ತಂದೆ ತಾಯಿಗಳ ಆಶೀರ್ವಾದ.
ಐ ಆಮ್ ನಾಟ್ ಯಾರು ಆಗಿರಲಿಲ್ಲ. ಫೀನಿಕ್ಸ್ ಜನಗಳು ನನ್ನ ಜನ ಬೆಳೆಸ್ಯಾರೆ. ನಾನು ಬೆಳೆಸಿದ್ರೆ ನಮ್ಮ ಜನಾಂಗದಲ್ಲ ಬೇರೆಯವರೇ ಬೆಳೆಸಿರೋದು. ನನಗೆ ಪಕ್ಕಾ ಕನ್ನಡ ಅಭಿಮಾನಿ. ಹುಟ್ಟಿದ್ದು ಕರ್ನಾಟಕ, ಬೆಳೆದಿದ್ದು ಕರ್ನಾಟಕ, ಊಟ ಮಾಡೋ ಕರ್ನಾಟಕ, ಕನ್ನಡ ನೆಲ ಜಲ ಭಾಷೆ ಇದ್ರ ಬಗ್ಗೆ ಭಾಳ ಪ್ರೀತಿ ಇದೆ. ಕನ್ನಡ ಸಿನಿಮಾಗಳನ್ನೇ ಮಾಡಿದ್ದೀನಿ, ಸ್ಟ್ರೈಟ್ ಸಬ್ಜೆಕ್ಟೇ ಮಾಡಿದ್ದೀನಿ, ಯಾವುದು ಡಬ್ಬಿಂಗ್ ಮಾಡಿಲ್ಲ, ರೀಮೇಕ್ ಮಾಡಿಲ್ಲ. ನಾನೆಲ್ಲ ಹೊಸಬ್ರಿಗೆ, ಹೊಸ ಕಲಾವಿದರಿಗೆ, ತಂತ್ರಜ್ಞ ಅವಕಾಶ ಕೊಟ್ಟಿದ್ದೀನಿ. ಕೋಟೆ ಅಂತ ಬಂಡವಾಳ ಹಾಕಿದ್ದೀನಿ, ಕೋಟಿಗಳು ಕಳೆದಿದ್ದೀನಿ. ಕೋಟಿಗಳು ಕಳೆದರೂ ಕೂಡ ಮತ್ತು ಗಟ್ಟಿಯಾಗಿ ನಿಂತಿದ್ದೀನಿ. ಅಂದರೆ ಅದಕ್ಕೆ ಕನ್ನಡಿಗರ ಆಶೀರ್ವಾದ, ಕನ್ನಡ ಜನರ ಆಶೀರ್ವಾದ, ಈ ನೆಲ ಜಲ ಭಾಷೆ ಎಲ್ಲರೂ ಪ್ರತಿಯೊಬ್ಬರು ನಿಮ್ಮನ್ನು ಸಹಕಾರ ಕೊಡ್ತಾರೆ. ನನಗೆ ಜಾತಿ ಇಲ್ಲ, ನನಗೆ ಬೆಳೆಸಿದ ಬೇರೆ ಜನಾಂಗದವರೇ, ಲಿಂಗಾಯತರು, ಗೌಡರು, ಬ್ರಾಹ್ಮಣರು ಅಂತ ಇರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್ ನನಗೆ ಎಲ್ಲರೂ ಸಹಾಯ ಮಾಡ್ಯಾರ ಸರ್. ಸೂಪರ್, ವೆರಿ ನೈಸ್. ನಾನು ಇತ್ತೀಚೆಗೆ ಯಾರಿಗೂ ಇಂಟ್ರ್ಯೂ ಕೊಟ್ಟಿಲ್ಲ, ಏಕೆ ಅಂತ ಹೇಳಿಬಿಟ್ಟು ಮಾಡಿದ್ದು ಸರ್. ಬಟ್ ಎಲ್ಲ ಪಾಸ್ಟ್ ಆಫ್ ಪ್ಯಾಲೇಸ್ ಇದು. ಇದು ನಮ್ಮ ಮಗನ ಮನೆ ರೂಮ್, ಅದರ ಮಕ್ಕಳದು. ಓಕೆ, ಇದು ನಿಮ್ಮ ಮಗ ರೂಮು? ಹಾಂ, ಮಗ. ಓಕೆ, ಸೂಪರ್. ಆ ಕಾಲದ ಇಂಟೀರಿಯರ್ಸ್ ಅವಾಗ ಹಾಗೆ 25 ವರ್ಷ ಕಟ್ಟಿದ್ದೀವಲ್ಲ. ಎಲ್ಲ ಟೀ ಕುಡ್ ಸರ್. ಇದು ಬಾತ್ರೂಮ್ ಡೋರು ಟೀ. ನಮ್ಮನೇಲಿ ಪ್ರತಿಯೊಂದು ಬಾತ್ರೂಮು ಟೀ ಕುಡ್ಡೆ. ಬಾತ್ರೂಮು ಟೀ ಕುಡ್ಡೆ ನೋಡಿ. ಬಾತ್ರೂಮು ಈ ಡೋರ್ ಆಗಲಿ, ಬಾತ್ರೂಮ್ ಡೋರ್ಗೂ ಟೀ ಕುಡ್ಡೆ. ಬಾತ್ರೂಮ್ ಡೋರ್ ಇದು ಎಲ್ಲ ಟೀ. ಯಾವುದೋ ನಾನು ಕಾಂಪ್ರಮೈಸ್. ಆವಾಗಿನ ಕಾಲದಲ್ಲಿ ತುಂಬ ಪಾಶ್ ಮನೆ. ಈಗಿನಿಂದ ಎಲ್ಲ ಕಡೆಯಾರು ಬಿಡಿ. ಪ್ರತಿ ರೂಮ್ಗೂ ಬಾಲ್ಕನಿ ಸಿಗುತ್ತೆ. ಆಯ್ತು. ಓಕೆ, ನೋಡಿ ಇಸ್ಕಾನ್ ಟೆಂಪಲ್ ಕಾಣೋದೆಲ್ಲ ಅಡ್ಡ ಬಂದಿದೆ ಈಗೆಲ್ಲ. ಅಲ್ಲಿ ಅವಾಗ ಮನೆಗಳು ಕಡಿಮೆ ಇದೆ. ಕಡಿಮೆ ಅವಾಗಿತ್ತು. ಈಗೆಲ್ಲ ಮನೆಗಳು ಒಂದೇ ಇದ್ವು, ಪಕ್ಕದಲ್ಲಿದ್ದು ಖಾಲಿ ಇತ್ತು. ಅದೇನೋ ತಂದೆ ತಾಯಿಗಳ ಆಸೆ, ಸಿನಿಮಾ ಮಾಡಿಬಿಟ್ಟು ಮನೆ ಉಳಿಸ್ಕೊಂಡಿದ್ದಿಲ್ಲ, ಅದು ಗ್ರೇಟು. ಮಾಡಿಲ್ಲ ಸರ್. ನಂದು ಆಯಿತು. NM ಸುರೇಶ್, ನೋ ಮೋರ್ ಸುರೇಶ್ ನಂದಾಯ್ತಲ್ಲ ಎಲ್ಲ ಆಯಿತು. ಮನೇನೋ ಮಾರ್ಬಿಟ್ಟ. ಮನೇನೋ ಎಲ್ಲಿ ಎಸ್ಕ್ಯೂಸ್ನಿ ಶೂಟಿಂಗ್ ಇಲ್ಲೇ ಮಾಡಿ, ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ದೆ. ಸ್ವಲ್ಪ ದಿನ ಆದ್ಮೇಲೆ ಕೇಳಿದೆ, ಎಲ್ಲಿ ನಿಮ್ಮ ಮನೆ ಅಂತ ಹಂಗೆ ಕೇಳಿದ್ರು. ನಿಮ್ಮ ಮನೆ ಎಲ್ಲಿ ಅಂದರೆ ಮನೆ ಕೊಟ್ಬಿಟ್ಟಿದೆ ಅಂತ. ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಬಂದೋಗಿದ್ದಾರೆ. ಇಲ್ಲೇ ಪ್ರೆಸ್ ಮಾಡಿ ಪಾರ್ಟಿಗಳು ಮಾಡಿದ್ದೀವಿ. 2-3 ಪ್ರೆಸ್ ಮೀಟು ಮಾಡಿದ್ವಿ. ಮಾಡಿ ಮೇಲೆಲ್ಲ ಓಪನ್ ಜಾಗ ಇತ್ತು. ಇದೆಲ್ಲ ಬಟ್ಟೆ ಒಣಕೆಲ್ಲ ತೋರಿಸ್ತೀನಿ ಜಾಗ ನೋಡಿ. ಎಲ್ಲಿ ನಿಮ್ಮ ಮನೆ ಅಂದರೆ ಏನು ಹೇಳೋದು? ಇಲ್ಲಪ್ಪ ಅಲ್ಲೇ ಇದೀನಪ್ಪ, ಇನ್ನೂ ಬಿಟ್ಟು ಇನ್ನೂ ಮಾರಿಲ್ಲ ಅಂದೆ. ಅಂದರೆ ಸಿನಿಮಾ ನಿರ್ಮಾಪಕರು ಭಾಳ ಕಡಿಮೆ. ಅಪ್ಪ ರಾಮವ್ರು ನೋಡಿ ಎಕ್ಸಾಂಪಲ್ ಇದ್ದಾರೆ. ರವಿಚಂದ್ರನ್ ನನಗೇನೋ ಬಿಸ್ನೆಸ್, ಅದರ್ ಬಿಸ್ನೆಸ್ ಗೊತ್ತಿದ್ದಕ್ಕೆ ನಾನು ನಂದು ಆಯಾವಾಗ ಸೇಮ್ ಪೊಸಿಷನ್. ಬಟ್ ಏನಾದರೆ ಅದೇನೋ ಯಾವುದೋ ಭಗವಂತ ಲೀಲೆ ತಂದಿದ್ದಾಳೆ ಇದೆ. ನಿಮ್ಮ ಸಿನಿಮಾ ಆ್ಯಕ್ಚುಲಿ ಪ್ಯಾಷನ್. ಐ ಆಮ್ ಇಂಟು ಮಲ್ಟಿ ಆ್ಯಕ್ಟಿವಿಟಿ. ಪ್ಯಾಷನ್ನು ಪ್ರೀತಿಯಿಂದ ಮಾಡಿದ್ದೀನಿ. ಸಿನಿಮಾ ಎಲ್ಲ ಗೌರವ, ಹೆಸರು, ಫೇಮ್ ಎಲ್ಲ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಎರಡು ಮಾತಿದೆ. ನಿಮ್ಮ ವೃತ್ತಿ ಜೀವನ ಬೇರೆ ಆ್ಯಕ್ಚುಲಿ ಬೇರೆ. ನಂದು ಬಿಸ್ನೆಸ್ ಮ್ಯಾನ್. ರವಿಚಂದ್ರನ್ ಅವರು, ರಾಮು ಅವರು, ಆಮೇಲೆ ಇವರು ಯಜಮಾನ ಪ್ರೊಡ್ಯೂಸರ್ ರೆಹಮಾನ್. ಹೌದು. ಇವ್ರು ಬಾಡಿಗೆ ಮನೆಗಳಿದ್ದಾರೆ. ಯಜಮಾನಾಗಿ ಅವಾಗಿಂದ ನನ್ನ ಫ್ರೆಂಡ್ಸ್ ಅವರಲ್ಲ. ಯಜಮಾನಕ್ಕೆ ಫಸ್ಟು ನಾನು ಬಹುಶಃ ಮರ್ತಿರ್ಬೋದು, ಸ್ಮಾಲ್ ಲೆವೆಲ್ ನಾನು ಫೈನಾನ್ಸ್ ಮಾಡಿದ್ದೆ. ಫೈನಾನ್ಸ್ ಅಂದರೆ ಬಡ್ಡಿ ಅಲ್ಲ, ಫ್ರೆಂಡ್ಲಿ. ಸಹಾಯ ಸುರೇಶ್ ಗೌಡರಿಂದ ಮಾಡಿದ್ದೆ. ನೋಡಿ, ಸೋಫಾನು ಕೂಡ ಅವಾಗ ಅದೇ ಥರ ಇತ್ತು. ಎಕ್ಸ್ಕ್ಯೂಸ್ ಮಿ ಸಿನಿಮಾ ಟೈಮ್ ಚೇಂಜ್ ಆಗಿದೆ ಸೋಫಾ ಅಷ್ಟೇ, ಬೇರೆ ಕಾಲದಲ್ಲಿ ಇತ್ತು. ಬಟ್ ಅವಾಗ ರೌಂಡ್ ಗ್ರೀನ್ ಥರದ್ದು ಯಾವುದೋ ಇತ್ತು ಸರ್ ಅದರಲ್ಲಿ. ಹೌದು, ರೆಡ್ ಸ್ವಲ್ಪ ಅಂತದ್ದು. ಹಲೋ ಸರ್. ಸರ್ ತಮ್ಮ ಮಗಳು ಸರ್ ಕುಟುಂಬ, ತಮ್ಮ ಕುಟುಂಬ ಅಮೆರಿಕಾ. ಹಾಂ, ಅದು ಕುಟುಂಬ. ನೋಡಿ ಸ್ನೇಹಿತರೆ, ಸುರೇಶ್ ಅವರ ಕುಟುಂಬ, ಅವ್ರ ಮಕ್ಕಳು, ಸಣ್ಣ ಅವ್ರ ಮಗ ಸಣ್ಣ ಇದ್ದಾಗ. ಓಕೆ, ಈಗ ಇವರ ಹೀರೋ ರೆಡಿ ಆಗಿದ್ದಾರೆ. ಈಗ ಎಷ್ಟು ಅಡಿ ಸರ್? 6.6 ಎಕ್ಸಾಕ್ಟ್ಲಿ 6 ಆಲ್ರೆಡಿ ಕಟ್ಔಟ್. ವೆರಿ ನೈಸ್. ನೋಡಿ ಅವ್ರು ಇವರು ಹೆಣ್ಮಕ್ಳು ಎಲ್ಲ ಚೆನ್ನಾಗಿ ಅದ್ಭುತ ಓದಿಸಿದ್ದಾರೆ. ಒಳ್ಳೆ ಸಂಸ್ಕಾರವಂತ ಹೆಣ್ಮಕ್ಳು. ಪೇಂಟಿಂಗ್. ವಾವ್. ಯಾರು ಮಾಡಿದ್ದು ನಿಮ್ಮಲ್ಲಿ ಕಲಾವಿದರಿದ್ದಾರಾ? ಹಾಂ, ಇಲ್ಲ, ಯಾರು ನನ್ನ ಮಗಳು ಮಾಡ್ತೀನಿ. ಈ ಹೆಣ್ಮಕ್ಳನ್ನ ಸಿನಿಮಾಗೆ ತರಕ್ಕೆ ಹೋಗಲಿಲ್ಲ ನೀವು? ಅಯ್ಯೋ, ಪ್ರಿಯಾಂಕಾ ಚೋಪ್ರಾ ಹಂಗೆ ಸೇಮ್ ಅವಳು. ಬೇಡ ಅಂತ ಒಳ್ಳೆ ಸಿಂಗರ್ ಅವಳು. ಓಕೆ, ಅವಳು ಕೀಬೋರ್ಡ್ ಪ್ಲೇಯರ್. ಎರಡನೇವಳು. ನೀವು ಇಷ್ಟು ಈ ಬಿಸ್ನೆಸ್ ಒತ್ತಡ, ಈ ಸಿನಿಮಾ ನಿರ್ಮಾಣದ ಮಧ್ಯೆ ಕುಟುಂಬಕ್ಕೆ ಟೈಮ್ ಕೊಡೋಕೆ ಆಗ್ತಿತ್ತಾ? ಕೊಡ್ತೀನಿ. ನಮ್ಮ ಮಕ್ಕಳಿಗೆ ಏನು ಕಡಿಮೆ ಮಾಡಿಲ್ಲ ಟೈಮ್ಸ್. ಎಷ್ಟು ಗೀವ್ ಅವ್ರಿಗೆ ಇಂಡಿಪೆಂಡೆಂಟ್ ಬಿಟ್ಬಿಟ್ಟಿನಿ ಸರ್. 16 ವರ್ಷಕ್ಕೆ ಅವರಿಗೆ 12 ವರ್ಷಕ್ಕೆ ಲೈಫ್ ಹೇಳ್ಕೊಬಿಟ್ಟಿದ್ದು ಮಕ್ಕಳಿಗೆ. ಹೆಂಗಿರ್ಬೇಕು, ಯಾವ ಥರ ಇರಬೇಕು, ಏನು ಲೈಫು, ಯಾವ ಥರ ಜೀವನ ಮಾಡಬೇಕು. 18 ವರ್ಷಕ್ಕೆ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತೀನಿ. 18 ವರ್ಷಕ್ಕೆ ಕಾರಲ್ಲೇ ಕಾಲೇಜ್ ಹೋಗಿರ್ತಾರೆ. ನಮ್ಗೆ ಎಷ್ಟೇ ಕಷ್ಟ ಬಂದರೂ ಇಬ್ಬರು ಮಕ್ಕಳು ಒಂದೊಂದು ಕಾರ್ ಕೊಟ್ಬಿಟ್ಟೆ. ಕಾಲೇಜು ಅಪ್ ಆ್ಯಂಡ್ ಡೌನ್ ಬಂದದೆಲ್ಲ ಅವರು ಇದರಲ್ಲೇ ಕಾರಲ್ಲೇ. ಹೌದು. ಈ ಕೆಲವ್ರು ಹೇಳ್ತಿರ್ತಾರಲ್ಲ, ದೊಡ್ಡವ್ರ ಮಕ್ಳಿಗೆ ತುಂಬ ಸೌಕರ್ಯ ಫೆಸಿಲಿಟಿ ಕೊಟ್ಟರೆ ಹಾಳಾಗ್ಬಿಡ್ತಾರೆ ಅಂತ. ಒಂದು ಚೂರಿಲ್ಲ. ನಮ್ಮ ಬಿಸ್ನೆಸ್ ಎಲ್ಲ ಯಾವ ಟೈಮ್ ಅಂದರೆ ಆ ಟೈಮ್ ಗ್ಯಾಪು, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಟ್ರ್ಯಾಕಿಂಗ್ ಚೆನ್ನಾಗಿತ್ತು. ನೋಡಿ ಇದೆಲ್ಲ ಅವಾಗ ಟೈಮಲ್ಲಿ ಗಡ್ಡಿದ್ದು ನೋಡಿ ಸರ್. ಸುದೀಪ್ ಬಂದ್ಯಾರ ಓಪನಿಗೆ. ಓಕೆ. ಹಾಂ, ಮನೆ ನೋಡಿ ಸುದೀಪು, ಜಗ್ಗೇಶು. ಇಲ್ಲಿಂದ ಪೆಂಡಲ್ ಹಾಕಿದ್ದು ಅಲ್ಲಿದ್ದಂಗೆ ಹಾಕಿದ್ದೆ. ಪಾಪಲ್ಲಿ ಒಂದು 2-2.5 ಸಾವಿರ ಜನ ಗೃಹಪ್ರವೇಶಕ್ಕೆ ಬಂದರು. 50 ರೂಪಾಯಿ ಇಟ್ಕೊಂಡು ಒಂದು ಟ್ರಂಕ್ ತೊಗೊಂಡು ಬೆಂಗಳೂರು 50 ರೂಪಾಯಿ ಕಾಣ್ತಾ ಇದೆ ಇಲ್ಲಿ.
ಸೊ ಅಂದರೆ ನಾನೇನು ಹೇಳಿಕೊಟ್ಟೆ ಅಂತಂದರೆ ಈಗ ಎನ್ ಎಂ ಸುರೇಶ್ ಒಬ್ಬ ಶಿವಮೊಗ್ಗದ ಒಬ್ಬ ಹಳ್ಳಿ ಹುಡುಗ 50 ರೂಪಾಯಿ ಒಂದು ಹಳೆ ಟ್ರಂಕ್ ತೊಗೊಂಡು ಬೆಂಗಳೂರಿಗೆ ಬಂದು ಇಷ್ಟು ಲೆವೆಲ್ ಬೆಳೆಯೋಕ್ಕಾಗುತ್ತೆ ಅಂದರೆ ಯಾರು ಏನು ಬೇಕಾದ್ರೂ ಮಾಡ್ಬೋದು. ಎನಿಬಡಿ ಕ್ಯಾನ್ ಡು ಎನಿಥಿಂಗ್ ಅದು ನಾನು ಎಕ್ಸಾಂಪಲ್. ಇಲ್ಲ ನಾನು ಯಾವುದೋ ಮಿನಿಸ್ಟರ್ ಆಗ್ಬೇಕಾಯ್ತಾರೆ ಎಮ್ ಎಲ್ ಎ ಆಗಬೇಕಾಗಿತ್ತು. ನನಗೆ ಯಾಕೆ ಮನಸ್ಸೇ ಬಂದಿರಲಿಲ್ಲ ಎಮ್ ಎಲ್ ಎ ಆಗಬೇಕು ಅಂತ. ಮನಸ್ಸಿಗೆ ಬಂದಿದ್ರೆ ಆಗ್ಬಿಡ್ತಿದ್ದೆ. ನನ್ನ ಮನಸ್ಸಿಗೆ ಬಂದಿಲ್ಲಲ್ಲ, ಏನೋ ಒಂದು ಏನೋ ಬೆಳಿಬೇಕು ಅಂತಿತ್ತು ಅಷ್ಟೇ. ನನಗೆ 2 ಅಚೀವ್ಮೆಂಟೇ ಗ್ರೇಟು. ಒಂದು ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಆಗಿರೋದು. ಬಟ್ ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದೇ ಬ್ಯಾಂಕಿಗೆ ಅದೇ ಮಲ್ಲೇಶ್ವರಂ ಕೋಡಿ ಬ್ಯಾಂಕ್ ಅಧ್ಯಕ್ಷ, ಪ್ರೆಸ್ಟೀಜಿಯಸ್ ಕೋಪರೇಟಿವ್ ಬ್ಯಾಂಕ್ ಅದು. ಅಲ್ಲಿ ಕ್ಲರ್ಕ್ ನೀವು. ಅದಕ್ಕೆ ಮೇಯ್ನ್ ಕಾರಣ ನಮ್ಮ ಬಿ ರಮೇಶ್ ಅಂತ ಅಧ್ಯಕ್ಷ ಇದ್ದಾರೆ, ನೆನೆಸ್ಕೊಳ್ಳೇಬೇಕು. ಇದು ಗ್ರೇಟ್ ಆ್ಯಂಡ್ ಗ್ರೇಟ್ ಫ್ರೆಂಡ್ ಆಫ್ ಮೈನ್ ಆ್ಯಂಡ್ ಜಸ್ಟ್ ಲೈಕ್ ಎ ಬ್ರದರ್. ಬಿ ರಮೇಶ್ ಅವರು ಏನಾರು ನಾನು ಅಧ್ಯಕ್ಷ ಆಗಿದ್ದೀನಿ ಅಂದರೆ ಈ ಸಲ ಇದು ಮೈನ್ ಕಾಸ್ ಫಾರ್ ಇಟ್. ಅದರ್ವೈಸ್ ನಾನು ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಐ ಆಮ್ ಗೋಯಿಂಗ್ ಟು ಬಿಕಮ್ ಪ್ರೆಸಿಡೆಂಟ್ ಆಫ್ ಮಲ್ಲೇಶ್ವರಂ ಕೋಡಿ ಬ್ಯಾಂಕ್ ಇಮಿಡಿಯೇಟ್ಲಿ ಆಫ್ಟರ್ ಲೀವಿಂಗ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. 1 ಮಂತಲ್ಲೇ ಪೋಸ್ಟ್ ಸಿಕ್ಕಿದ್ರೆ ಅಂದರೆ ನನಗೆ ಆಶ್ಚರ್ಯ. ಬಟ್ ಅದಕ್ಕೆ ಕಾರಣ ನಮ್ಮ ಆತ್ಮೀಯ ಸ್ನೇಹಿತ ರಮೇಶ್ ಅಂತ ಹೇಳ್ತೀನಿ, ಬಿ ರಮೇಶ್. ಜೊತೆಗೆ ಹೆಮ್ಮೆ ನೋಡಿ. ಹಾಂ, ನೀವು ಅಲ್ಲೇ ಕ್ಲರ್ಕಾಗಿ ಉಳ್ಕೊಂಡ್ಬಿಡ್ಬೋದಿತ್ತು. ಹೌದು. ಇವತ್ತು ಮತ್ತೆ ಏನೋ ಆಗಿ ರಿಟೈರ್ ಆಗ್ಬಿಟ್ಟಿದ್ದೆ ಎಷ್ಟು ಆಫೀಸರ್ ರಿಟೈರ್ಡ್ ಆಗ್ತಿದ್ದೆ. ಸೊ ನೀವು ಆ ಒಂದು ಏನಂತಾರೆ ಕಂಫರ್ಟ್ ಝೋನು, ಏನು ಸಾಕು ಬಿಡಪ್ಪ ನನಗೆ ಯಾಕೆ ನನ್ನ ಕೈಲಿ ಆಗಲ್ಲ ಅನ್ನೋ ಅಂದ್ಕೊಳಕ್ಕೆ ಹೋಗಿಲ್ಲ. ನಮ್ಮನೆ ನನ್ನ ತಮ್ಮ ಅದೇ ಹೇಳ್ದ, ಯಾಕೆ ಬೇಕು ಇರಬೇಕಾಗಿದ್ದು. ನಮ್ಮ ಓನ್ ಬ್ರದರ್ ಹೇಳಿದ್ರು, ಯಾಕೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಯಾಕೆ ವೈ ವಾಂಟ್ ಆಲ್ ದೋಸ್ ಥಿಂಗ್ಸ್. ಯಾಕೆ ನಾನು ಟೆನ್ಷನ್ ತೊಗೊಂಡೆ. ನಮ್ಮ ಮಕ್ಕಳು ಅಮೆರಿಕ ಹೋಗೋಕ್ಕಾಗ್ತಿರಲಿಲ್ಲ, ನಾನು ಕಾರ್ ತೊಗೊಳಕ್ಕಾಗ್ತಿರಲಿಲ್ಲ, ಮನೆ ಕಟ್ಟೋಕ್ಕಾಗ್ತಿರಲಿಲ್ಲ, ಮಕ್ಕಳು ಮದುವೆ ಮಾಡೋಕ್ಕಾಗ್ತಿರಲಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಎಲ್ಲೋ ಒಂದು ಮೂಲೆಯಲ್ಲಿ ನಾನೊಬ್ಬ ಮನುಷ್ಯ ಆಗಿ ಹೋಗ್ತಿದ್ದೆ ಅಷ್ಟೇ. ಇದು ಬದುಕ್ತಾನೆ ಇಲ್ಲ ಬಿಡಿ. ನಾನು ಅಂಥ ಲೈಫ್ ಮಾಡೋಕ್ಕೆ ಇಷ್ಟಪಡಲ್ಲ. ಹೋಗ್ಬಿಟ್ಟು ಮುದುಕಾಗ್ಬಿಡ್ತಿದ್ದೆ. ಈಗ ಬರ್ತಾ ಏಜನ್ನು ಕಡಿಮೆ ಆಗ್ತಾಯಿದೆ. ಮನುಷ್ಯ ಫುಲ್ಲಿ ಆಕ್ಯುಪೈಡ್ ಇದ್ದು ಬಿಸ್ನೆಸ್ ಮೈಂಡ್ ಆಕ್ಯುಪೈಡ್ ಆಗಿರ್ಬೇಕು. ಯಾವತ್ತು ಐಡಲ್ ಮೈಂಡ್ ಇದೆ ಡೆವಿಲ್ ಮೈಂಡ್ ಅಂತ. ದಿ ಮೋರ್ ದಿ ಐಡಲ್ ಮೋರ್ ದಿ ಪ್ರಾಬ್ಲಮ್, ಮೋರ್ ದಿ ಏಜ್. ಅದರ ಏಜ್ ಇದೆ ಓನ್ಲಿ ಎ ನಂಬರ್ ಅಷ್ಟೇ. ನಾವು ದೊಡ್ಡ ಲೆವೆಲ್ಲೇ ಯಾವತ್ತು ದೊಡ್ಡ ಥಿಂಕಿಂಗ್ ಇರ್ಬೇಕು. ಥಾಟ್ಸ್ ಶುಡ್ ಬಿ ಆಲ್ವೇಸ್ ಬಿಗ್. ಆಮೇಲೆ ವಯಸ್ಸು ಕಾಣಲ್ಲ. ಎಷ್ಟು ನೀವು ಏಜ್ ಕೇಳ್ಬೋದು? ಅದು ಕೇಳ್ಬಿಡಿ. ಹೆಣ್ಮಕ್ಳಿಗೆ ವಯಸ್ಸು ಕೇಳ್ಬಿಡೋದು ಅಂತಾರೆ. ಈಗ ಗಂಡು ಮಕ್ಳಿಗೆ ಕೇಳ್ಬೇಡ ಅಂತೀನಿ. ಐ ಆಮ್ ಎ ಸೀನಿಯರ್ ಸಿಟಿಜನ್, ಐ ಡೋಂಟ್ ಮೈಂಡ್ ಇಟ್. ಹಣ ಬರುತ್ತೆ, ಹಣ ಹೋಗೋದು ಸರ್. ಹಣದ ಅವಶ್ಯಕತೆ ಯಾರಿಗಿಲ್ಲ, ಎಷ್ಟಿದ್ರು ಬೇಕು ಅಂತಾನೆ. ಅದು ಒಂದು ಇದ್ದಂಗಿದು, ಅದಕ್ಕೆ ಮಾತ್ರ ಎಂಡಿಲ್ಲ. ಇದು KR ಸರೋವರ ಇದ್ದಂಗೆ, ಅದು ತುಂಬಿದಷ್ಟು ಬೇಕು. ಅದು ನಮ್ಗೆ ಅಷ್ಟು ಆಸೆ ಇಲ್ಲ. ಬರಬೇಕು ಅಂತ ಹಣೆ ಬರೆದ್ರೆ ಹುಡ್ಕೊಂಬರ್ತೀವಿ. ಇದೇನೇ ಆಯಿತು ಚಪ್ಪಡ್ಗಳಿಗೆ ಭಗವಾನ್ ದೇತ ಅಂತಾರಲ್ಲ, ಆಯ್ತು ಸರ್. ಕೊಡೋಂಗಿದ್ರೆ ದೇವರು ಹುಡ್ಕೊಂಬಂದು ತಲೆ ಮೇಲೆ ಹೊಡೆದು ಕೊಡ್ತಾನೆ ಬಿಡಿ. ನಾವ್ಯಾರು ಸುಮ್ಮನೆ ಕೊರದಷ್ಟು ಕಾಯಿಲೆಗಳು. ಮೋರ್ ದಿ ಡಿಸೀಸಸ್. ಓಕೆ. ಆಮೇಲೆ ಎಲ್ಲರೂ ಹೇಳ್ತಾರೆ ನಂಗೆ, ಅಯ್ಯೋ ಕಾಯಿಲೆ, ನಾನು ಡಯಾಬಿಟಿಕ್ಕು, ಶುಗರು ಅವೆಲ್ಲ ಹೇಳ್ಬಾರ್ದು ಸರ್. ವೈ ಯು ಶುಡ್ ಟೆಲ್. ಎಲ್ಲರೂ ಕಾಯಿಲೆ ಇರುತ್ತೆ, ನಮಗೂ 1000 ಕಾಯಿಲೆ ಇರ್ತವೆ. ಹೇಳ್ಕೊತಾರೆ ನನ್ನ ಕಾಯಿಲೆ ಯಾರು ಬರ್ತಾರೆ ನನಗೆ. ಸೊ ನೀವು ನೆಗೆಟಿವ್ಸ್ ಬಗ್ಗೆ ಮಾತಾಡಕ್ಕೆ ಹೋಗ್ಬೋದು. ನಾದೇ ಹೇಳೋದಿಲ್ಲ, ಕಾಯಿಲೆ ಅದು ಇರುತ್ತೆ ಬಿಡಿ. ಅದು ಪಾಡಿಗೆ ಅದು ಇದು ಬೇರೆ. ಐ ಆಮ್ ಎ TB ಪೇಷಂಟ್ ಅಂದರೆ, ಐ ಆಮ್ ಎ ಬಿ ಪಿ ಶುಗರ್ ಇದೆ. ನಾನು ಹೇಳಲ್ಲಪ್ಪ, ಸಾವು ಖಚಿತ, ನಿಶ್ಚಿತ, ಕಾವು ಖಚಿತ. ಯಾಕೆ ಸಾಯಲೇಬೇಕು ಒಂದಿನ ಮನುಷ್ಯ? ನಾಳೆನೇ ಹೋಗೋಣ ಬಿಡಿ, ಏನಿದೆ. ಈ ಯಾರಿದ್ರು ಜೀವನ ನಡೆಯಲ್ಲ. ನಾನಿಲ್ಲ ಅಂದರೂ ಹೆಂಡತಿ ಮಕ್ಕಳು 4 ದಿನ ಬೇಜಾರು ಮಾಡ್ಕೋಬೋದು, 5 ದಿನ 6 ದಿನ ಮರಿತಾರ್ತಾನೆ. ಬದುಕಿರ್ತಂಗೆ ಎಲ್ಲಿ ಸುರೇಶ್ ಅಂತಾರೆ, ಸತ್ಮೇಲೆ ಎಲ್ಲಿ ಬಾಡಿ ಅಂತಾರೆ ಜನ. ಇಮೇಜಿನ್ ಮಾಡಿ, ಈಗ ನಾವು ಇದ್ದೀವಿ, ಏನೋ ಇದ್ದೀವಿ, ಚೆನ್ನಾಗಿ ಮಾತಾಡ್ತಿದ್ವಿ, ಗೊಟ್ಟಕ್ಕಂದಮೇಲೆ ಎಲ್ಲಿ ಬಾಡಿ ಬಂತಾ ಹಾಸ್ಪಿಟ್ಲಿಗೆ ಅಂತಾರೆ, ಬಾಡಿ ಬಂತ ಅಂತಾರೆ. ಅಂತಾಗ ಸುರೇಶ್ ಎಲ್ಲಿ ಅಂತಾರೆ. ಹಾಗೆ ಮನುಷ್ಯನ ಜೀವನನೇ ಅಷ್ಟು. ಇದ್ದಾಗ ಉಳ್ತಾರೆ, ಇದ್ದಾಗ ನಾವು ಏನು ಸಾಧನೆ ಮಾಡುತ್ತೆ, ಒಳ್ಳೇದು ಮಾಡ್ತಾರೆ, ಸತ್ವೇ ನೆನೆಸ್ಕೊತಾರೆ. ಇದ್ದಪ್ಪ ಹಿಂಗೆ ಮಾಡ್ದ, ಈಗ ಇನ್ನೇನು ಸುರೇಶ್ ಅಂತ ಇದ್ದ, 8 ಜನಕ್ಕೆ ಲೈಫ್ ಕೊಟ್ಟ. ಎಲ್ಲೋ ಹೇಳದೆ ಹೋದ್ರು ಕೂಡ ಮೂಲ ಇದ್ದೇ ಇರುತ್ತಲ್ಲ. ನನಗೆ ಕ್ಯಾಮ್ರಾಮನ್ ಮಾಡಿದ್ರು, ಡೈರೆಕ್ಟರ್ ಮಾಡಿದ್ರು, ಹೀರೋ ಮಾಡಿದ್ರು, ಹೀರೋಯಿನ್ ಮಾಡಿದ್ರು, ಒಂದು ಸಾಂಗ್ ಮಾಡಿದ್ರು. ಸಾಧನೆ ತೋರಿದ ನಿಮಗೆಲ್ಲ 1000 ಚಪ್ಪಾಳೆ ಅಂತಿರೋ ಬ್ರಹ್ಮ ವಿಷ್ಣು ಶಿವ ಹಾಡು ಹೇಳ್ತಾರೋ ಗೊತ್ತಿಲ್ಲ. ಎದೆ ಹಾಲು ಕೊಡಿದಾರೋ ಒಂದು ಹಾಡಿದ್ದಾರೆ, ಹೇಳ್ತಾರೋ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮಿ ಅನ್ಬೋದು. ಇಂಥ ಹಾಡು ಮಾಡಿದ್ನಪ್ಪ ಅಂತ ಹೇಳ್ಬೋದು ಅಲ್ವ ಸರ್. ಅದು ಪರ್ಮನೆಂಟು. ನಾವು ಶಾಶ್ವತ ಇಲ್ಲ, ಹೋಗ್ತಿರ್ತೀವಿ, ಹೋಗ್ತಾ ಇರುವಾಗ ಎಲ್ಲ ಒಂದಿಲ್ಲ. ಆ ಮಾಡಿದ ಕೆಲಸ ಹೆಸರು ಉಳ್ಕೊಬೋದು ಸರ್, ಅಷ್ಟೇ. ಸೂಪರ್. ನನ್ನ ಪಾಲಿಸಿ ಅದು. ಈ ಒಳಗಡೆ ಎಲ್ಲ ತುಂಬ ಜಿಮ್ ರೂಮ್ ಅಂತ ಮಾಡಿದ್ದೆ ಸರ್. ಇಲ್ಲೇ ಬಾರ್ ಕೌಂಟ್ರೆಲ್ಲ ಮಾಡಿದ್ದೆ ಇಲ್ಲಿ ಒಳಗಡೆ. ಓಕೆ. ನೋಡಿ ಎಲ್ಲ ಒಂದು ರೌಂಡು ಅರ್ಧ ಬೆಂಗಳೂರು ಕಾಣ್ತದೆ ಈ ಕಡೆಗೆ. ವಿಧಾನಸೌಧ ಕಾಣ್ತಾ ಇದ್ದು ಮುಂಚೆ ಇಲ್ಲಿ. ಈ ಮನೆಗಳು ಬರೋಕ್ಕೆ ಮುಂಚೆ. ಇಲ್ಲ, ಇದು ಅಡ್ಡ ಬಂತು ಮೊನ್ನೆ. ಮೆಟ್ರೋ ಸ್ಟೇಷನ್ ಕಾಣುತ್ತೆ. ಎಕ್ಸ್ಕ್ಯೂಸ್ ಮಿ ಆದ್ಮೇಲೆ ನಮ್ಮ ಒಬ್ಬರೇ 25 ಬಂದಿದ್ದೀರ. ಮನೆಯೆಲ್ಲ ಇರಲಿ, ಹಿಂಗೆ ತೋರಿಸ್ಬೇಕು. ಬಿಫೋರ್ ಆಫ್ಟರ್. ಶಿರಾಳಕೊಪ್ಪದ ಒಬ್ಬ ಬಡ ಹುಡುಗ. ಶಿರಾಳಕೊಪ್ಪದ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಸರ್. ಓಕೆ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರು, ಯೂನಿಯನ್ ಲೀಡ್ರು, ಸ್ಪೋರ್ಟ್ಸ್ ಮನ್ನು, ಕ್ರಿಕೆಟ್ ಮ್ಯಾನು, ಟ್ರ್ಯಾಕ್ ಇವೆಂಟ್ಸ್ ಮಾಡ್ತಿದ್ದೆ, ರನ್ನಿಂಗ್ ರೇಸು, ಸ್ಪೋರ್ಟ್ಸ್ ಮನ್. ನೀವು ಒಳ್ಳೆ ಕ್ರಿಕೆಟ್ ಪ್ಲೇಯರು, ಒಳ್ಳೆ ಬೌಲರ್.
ಸಖತ್ತ ಬೋಲ್ ಮಾಡ್ತಿದ್ದೆ ಸರ್, ಬೋಲಿಂಗ್ ಬ್ಯಾಟಿಂಗ್ ಎಲ್ಲ ಓಕೆ. ಫಾಸ್ಟ್ ಬೌಲರ್ ನಾನು. ಈ ಹೊಟ್ಟೆಗೆ ಇದರಿಂದ ಗೊತ್ತಾಗಲ್ಲ ಅಷ್ಟು. ಕ್ರಿಕೆಟ್ ಸೂರ್ಯ ಅನ್ನೋರು ತುಳಜಪ್ಪ ಅಂತ ಲೆಕ್ಚರ್ ಇದ್ರು, ಕ್ರಿಕೆಟ್ ಸೂರ್ಯ ಅನ್ನೋರು ನನಗೆ. ಪಕ್ಕದಲ್ಲಿ DC, ಆ ಕಡೆ ಬೋರ್ಲಿಂಗ್ ಅಂತ DCP ಎಲ್ಲ ಅಫಿಷಿಯಲ್ಸ್ ಇರೋದು. ಓ ಹೌದಾ, ಡಿಸಿನೇ ಇದೆ ಇಲ್ಲಿ. DC ಮನೆ ಸತ್ಯಮೂರ್ತಿ ಅಂತ ಹಾವೇರಿ, ತುಮಕೂರು DC ಆಗಿದ್ರು, ಅಲ್ಲಿಂದ ಹಾವೇರಿ DC ಆಗಿದ್ರು, ಈಗ ರಿಟೈರ್ಡ್ ಆಗಿರೋರು. ಇಲ್ಲಿ ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ ಆಗಿದ್ರು ಗೋಪಾಲ, ಈ ಕಡೆ ಡಾಕ್ಟ್ರು ಎಲ್ಲ ಅಫ್ಷಲ್ಸ್. ಅಫ್ಷರ್ ಅಂತ ಮುನುಗ್ಬಿಟ್ರೆ ಕಟ್ಸನ ಕಚ್ಚಲ್ಲ. ತೆಗೀರಿ ಬರೋಲ್ಲ. ಏಯ್ ನಡೆ ನಡೆ ಕಮ್ 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 ಕಚ್ಚಲ್ಲ. ಏ ಏ ಏ ಏ ಏ ಬಾ ಏ ಬಾ 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 ಬಾ. ಏನು ಚುರುಕಿದೆ ಅದು ನೋಡಿ. ನಮ್ಮ ಸುರೇಶ್ ಅವರು ಮದುವೆ ಆದ ಮಕ್ಕಳು ನೋಡಿ, ಚಿಕ್ಕ ಮಕ್ಕಳಿದ್ದಾಗ. ಇದು ನೋಡಿ, ಅಮೆರಿಕ ಇದ್ದಾನೆ, ಇಲ್ಲಿದ್ದಾನೆ. ಇವಾಗ ಹೆಣ್ಮಕ್ಳು ಇದ್ದಾರೆ. ಹಾಂ, ಓಕೆ. ಅವರು ಹೆಣ್ಮಕ್ಳು ಇಬ್ಬರು. ಸೇಮ್. ಹಾಂ, ಇಬ್ಬರು ಹೆಣ್ಮಕ್ಳು. ಓಕೆ. ಕರ್ನಾಟಕ ಸಹಕಾರ ರತ್ನ ಅಂತ ಮಲ್ಲೇಶ್ವರಂ ಸಹಕಾರ ಬ್ಯಾಂಕಲ್ಲಿ 35 ಸೇವೆ ಮಾಡಿದ್ದಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ.